ನನಗೆ ತುಂಬಾ ಸಂತೋಷವಾಗುತ್ತಿದೆ. ಸಕ್ಕು ಕೋಣೆಯಲ್ಲಿದ್ದ ವಿಗ್ರಹ ಯಾರಿಗೂ ಕಾಣಿಸಲಿಲ್ಲ. ನಿಜಕ್ಕೂ ಸಕ್ಕು ದೊಡ್ಡ ಗಂಡಾಂತರದಿಂದ ಪಾರಾದಳು. ಇಲ್ಲದಿದ್ದರೆ ಆ ಮನೋರಮಾ ಅವಳಿಗೆ ಚಿತ್ರಹಿಂಸೆ ಕೊಡುತ್ತಿದ್ದಳು. ಮೆಚ್ಚಬೇಕಾದ ವಿಷಯವೆಂದರೆ ಸಕ್ಕುಗೆ ತೊಂದರೆ ನೀಡುವ ಇಂದು ಬಿಂದುವಿಗೆ ಶಿಕ್ಷೆ ಆಗಿರುವುದು. ಇಂದಲ್ಲದಿದ್ದರೂ ನಾಳೆಯಾದರೂ ಅವರಿಗೆ ಶಿಕ್ಷೆಯಾಗುತ್ತದೆ. ತಪ್ಪು ಮಾಡಿದವರು ಕರ್ಮಫಲವನ್ನು ಅನುಭವಿಸಲೇಬೇಕು. ಹೌದೇ? ದುಷ್ಟ ಕಾರ್ಯಗಳನ್ನು ಮಾಡಿರುವ ಮನೋರಮಾ ಶಿಕ್ಷೆ ಅನುಭವಿಸುತ್ತಿಲ್ಲವಲ್ಲ. ಆಕೆ ಸಕ್ಕುಗೆ ಹಲವು ರೀತಿ ತೊಂದರೆ ನೀಡುತ್ತಿರುವಳು. ಅವಳಿಗೆ ಬುದ್ಧಿ ಕಲಿಸಿ ಒಳ್ಳೆಯವಳನ್ನಾಗಿ ಮಾಡೋ ಪ್ರಯತ್ನ ಮಾಡಿ. ಸಕ್ಕುಗೆ ಅವಳ ಹಿಡಿತದಿಂದ ಮುಕ್ತಿ ಸಿಕ್ಕರೆ ದಿಗು ಜೊತೆ ಸಂತೋಷವಾಗಿ ಸಂಸಾರ ಮಾಡುತ್ತಾಳೆ. ದಿಗು ಬಹಳ ಒಳ್ಳೆಯವನು, ನಿರ್ಮಲವಾದ ಮನಸ್ಸುಳ್ಳವನು. ಆದರೆ ಮನೋರಮಾ ಅವನನ್ನು ತನ್ನ ಹತೋಟಿಯಲ್ಲಿಟ್ಟುಕೊಂಡಿರುವಳು. ನೀವು ಅವಳಿಗೆ ತಕ್ಕ ಶಿಕ್ಷೆ ನೀಡಿ ಅವರಿಬ್ಬರಿಗೇಕೆ ಮುಕ್ತಿ ಕೊಡಿಸಬಾರದು? ಹಾ ದೇವಿ, ಕೆಲವು ಜನರು ಸಾಯುವವರೆಗೂ ಪಾಪ ಕಾರ್ಯಗಳನ್ನು ಮಾಡುತ್ತಲೇ ಇರುತ್ತಾರೆ. ಅಂಥವರಿಗೆ ನಾನು ಉತ್ತಮ ಕಾರ್ಯಗಳನ್ನು ಮಾಡುವ ಅವಕಾಶವನ್ನು ನೀಡುತ್ತೇನೆ. ಮನೋರಮಾ ಯಾವ ದಾರಿ ಆರಿಸಿಕೊಳ್ಳುತ್ತಾಳೋ ಎಂದು ಕಾದು ನೋಡಬೇಕು. ಮತ್ತೊಂದು ವಿಷಯ, ಈ ಭೂಮಿಯ ಮೇಲೆ ಹುಟ್ಟಿದ ಯಾವ ಜೀವಿಯಾದರೂ ಸರಿ ಕರ್ಮಫಲದಿಂದ ತಪ್ಪಿಸಿಕೊಳ್ಳಲಾಗುವುದಿಲ್ಲ. ಮಾಡಿದ ತಪ್ಪಿಗೆ ಪ್ರತಿಫಲ ಅನುಭವಿಸಲೇಬೇಕು. ಇದು ಜೀವನ ಚಕ್ರದ ಒಂದು ಭಾಗ. ಮನೋರಮಾ ವಿಷಯವನ್ನು ಬಿಡಿ. ಈ ನಾಗೂಜಿ ಮಾಡುವ ಅನಾಚಾರಗಳಿಂದ ಸಕ್ಕು ಹೇಗೆ ಪಾರಾಗುತ್ತಾಳೆ? ದೇವಿ, ಅಪಾರವಾದ ಸಕ್ಕುವಿನ ಭಕ್ತಿಯ ಮುಂದೆ ಎಷ್ಟು ಜನ ಮನೋರಮಾ ನಾಗೋಜಿಗಳು ಬಂದರೂ ಕೂಡ ಸಕ್ಕುವಿಗೆ ಏನೂ ಮಾಡಲಾಗುವುದಿಲ್ಲ. ಸಕ್ಕು ಎಲ್ಲರಿಗೂ ಆದರ್ಶಪ್ರಾಯಳಾಗಿ ನಿಲ್ಲುತ್ತಾಳೆ. ಇನ್ನು ಈ ಹೋರಾಟ ಸಕ್ಕುವಿಗೆ ಮಾತ್ರ ಸೇರಿದ್ದಲ್ಲ, ನನಗೂ ಸೇರಿದ್ದು. ಸಕ್ಕುವಿನ ಸುಖ ದುಃಖಗಳಲ್ಲಿ ನನಗೂ ಪಾಲಿದೆ. ಸಕ್ಕುವಿನ ಮನೋಬಲ ಹೆಚ್ಚಿಸುವುದಕ್ಕೋಸ್ಕರ, ಅವಳ ಆತ್ಮವಿಶ್ವಾಸವನ್ನು ಜೀವಂತವಾಗಿ ಇಡುವುದಕ್ಕೋಸ್ಕರ, ಯಾವ ಕಷ್ಟವಾದರೂ ಎದುರಿಸುವ ಧೈರ್ಯ ನೀಡುವುದಕ್ಕಾಗಿ ವಿಗ್ರಹದ ರೂಪದಲ್ಲಿ ಅವಳಿಗೆ ಜೊತೆಯಾಗಿದ್ದೀನಿ. ಎಲ್ಲಿ ಸಕ್ಕು ಇರುತ್ತಾಳೋ ಅಲ್ಲಿ ನಾನು ಕೂಡ ಇರುತ್ತೇನೆ. ಹೋ ಪಾಂಡುರಂಗನಾಥನ ಧ್ಯಾನ ಮೋಕ್ಷ ನೀಡೋ ತಾರಕ ಮಂತ್ರ. ರಾಮ ರಾಮ ಸ್ಮರಿಸು ವಾಸುದೇವ ಹರಿ, ವಾಸುದೇವ ಹರಿ, ವಾಸುದೇವ ಹರಿ. ಪಾಂಡುರಂಗ, ಇವತ್ತು ವಿನಾಯಕ ಬರ್ತಾನಲ್ವಾ? ನಮ್ಮ ಮೈನಿಲಿ ತುಂಬಾ ಸಂಭ್ರಮ ಇರುತ್ತೆ. ಆದ್ರೆ ಇಲ್ಲಿ ವಿನಾಯಕನ ಉತ್ಸವ ಮಾಡಲ್ಲ. ಇಲ್ಲ ಅಂದ್ರೆ ಎಲ್ಲ ನಾನೇ ಮಾಡ್ತಿದ್ದೆ. ಪ್ರತಿ ವರ್ಷ ಅಪ್ಪ ಏನ್ ಮಾಡ್ತಾರೆ ಅಂತ ನಾನು ನೋಡ್ತಾನೆ ಇರ್ತಿದ್ದೆ ಅಲ್ವಾ? ಅದ್ ಸರಿ ಪಾಂಡುರಂಗ, ವಿನಾಯಕನನ್ನ ತಯಾರು ಮಾಡಿದ್ಮೇಲೆ ಮೂಷಿಕನ್ನ ಕೂಡ ಮಾಡುವಂತ ಅಪ್ಪನಿಗೆ ಹೇಳು. ಅಪ್ಪ ಮರ್ತು ಬಿಡ್ತಾರೆ. ಪ್ರತಿ ವರ್ಷ ನಾನೇ ಮಾಡ್ತಿದ್ದೆ. ಅವ್ರಿಗೆ ನೆನ್ಪಿಸು, ಸರಿನಾ? ಇಲ್ ನೋಡು ಶಿವಪ್ಪ, ಮೂಷಿಕನ ಮರಿಬೇಡ. ಅಮ್ಮ, ಪ್ರತಿ ವರ್ಷ ಈ ಮೂಷಿಕನ್ನ ಸಕ್ಕು ಮಾಡ್ತಿದ್ಲು. ನಾನ್ ಮರ್ತಿಲ್ಲ, ಇಲ್ಲಿಂದ ಸಿದ್ಧ ಮಾಡಿದ್ದೀನಿ. ಇನ್ನೇನಾದ್ರೂ ಮರ್ತಿದ್ದೀನ ನೋಡಿ ಅಮ್ಮ, ಪೂಜೆ ಶುರು ಮಾಡೋಣ. ಏರ್ಪಾಟ್ ಮಾಡಿರೋದು ನಮ್ಮ ಉಮಾ, ಎಲ್ಲ ಸರಿಯಾಗೇ ಇರುತ್ತೆ. ಅಮ್ಮ, ಸರಿ, ನಾನು ಪೂಜೆ ಶುರು ಮಾಡ್ಲಾ? ಶುರು ಮಾಡು. ಬಂದ್ಬಿಟ್ಲು.
ಇನ್ನೇನ್ ಬರ್ತಾಳೆ ಅನ್ಕೊಂಡಿದ್ದೆ. ಅಕ್ಕ, ನಿಮ್ಗೇನಾದ್ರೂ ಬೇಕಿತ್ತಾ? ಅರೆ, ವಿನು ಹತ್ರ ಹೇಳ್ ಕಳ್ಸಿದ್ರೆ ನಾನೇ ಅಲ್ಲಿಗ್ ಬರ್ತಿದ್ದೆ ಅಲ್ವಾ? ನಾನ್ ಕೇಳೋದಕ್ಕಿಂತ ಮುಂಚೆನೆ ನಿನ್ನಷ್ಟಕ್ ನೀನೇ ತಂದ್ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ಪ್ರತಿ ಸಲ ನಾನೇ ನಿನಗ್ ನೆನಪು ಮಾಡ್ಬೇಕಲ್ವಾ ವತ್ಸಲ? ಅಕ್ಕ, ಏನ್ ಹೇಳ್ತಿದ್ದೀರಾ? ಅರ್ಥ ಆಗ್ಲಿಲ್ವಾ? ಅರ್ಥ ಆಗ್ಲಿಲ್ಲ. ನಿಜವಾಗ್ಲೂ ಅರ್ಥ ಆಗ್ಲಿಲ್ವಾ? ಹೌದು, ನಿಜವಾಗ್ಲೂ ಅರ್ಥ ಆಗ್ಲಿಲ್ಲ ಅಕ್ಕ. ಹಾಗಾದ್ರೆ ಹೇಳ್ತೀನಿ. ಅದೇನಂದ್ರೆ, ಪೂಜಾ ಕಾರ್ಯಕ್ರಮ ಮುಗೀತು. ಎಲ್ರೂ ಹೋದ್ಮೇಲೆ ಒಡವೆಗಳನ್ನ ತಂದು ನನಗ್ ಕೊಡ್ಬೇಕಾದ ಜವಾಬ್ದಾರಿ ನಿಂದು, ಹೌದಾ? ಈಗ ಅರ್ಥ ಆಯ್ತಾ? ಇನ್ನೂ ಅರ್ಥ ಆಗ್ಲಿಲ್ವಾ? ಏನೋ? ಅದು ಅಕ್ಕ, 4 ದಿನ ಮೈ ಮೇಲೆ ಹಾಕೊಳ್ಳೋಣ ಅಂತ. ಅಕ್ಕ, ಇವು ನನ್ ಒಡವೆಗಳೇ ತಾನೆ, ನನ್ನ ಹತ್ರ ಇದ್ರೆ ಏನ್ ತಪ್ಪು? ನಿನ್ನ ಹತ್ರ ಇಟ್ಕೋತೀಯಾ? ನಿನ್ನ ಆಸೆ ಸರಿಯಾಗೇ ಇದೆ. ಒಡವೆಗಳು ನಿಂದೆ, ಆದ್ರೆ ಅವನ್ನ ಹುಷಾರಾಗಿ ಕಾಪಾಡ್ಕೊಳಕ್ಕಾಗತ್ತಾ ನಿನ್ಗೆ? ನಿನ್ನಿಂದ ಆಗಲ್ಲ. ಯಾಕಂದ್ರೆ ನಿನ್ನ ಗಂಡ ದೊಡ್ಡ ಜೂಜುಕೋರ. 4 ದಿನ ಯಾಕೆ? ನಿನ್ನ ಒಡವೆಗಳನ್ನ ನೀನೇ ಶಾಶ್ವತವಾಗಿ ಇಟ್ಕೋಬಹುದು. ನಿನ್ನ ಗಂಡ ಮಾರಲ್ಲ ಅಂತ ಭರವಸೆ ಕೊಡ್ತೀಯಾ? 4 ದಿನ ಅಲ್ಲ, ಒಡವೆಗಳು ನಿನ್ನ ಹತ್ರ ಇದ್ರೆ ಅವನ್ನ 4 ಗಂಟೆ ಕೂಡ ನಿನ್ನ ಮೈ ಮೇಲಿರಕ್ ಬಿಡಲ್ಲ ನಿನ್ನ ಯಜಮಾನ. ಕೊಡು, ಆ ಒಡವೆಗಳನ್ನ ಕೊಡು. ತಗೊಳ್ಳಿ. ನನ್ ಬಂಗಾರದ ಓಲೆಗಳನ್ನ ಹುಡುಕ್ತಿದ್ದಾಳೆ ಬ್ರಹ್ಮ ರಾಕ್ಷಸಿ. ಅದನ್ನ ಕಿತ್ಕೊಳ್ಳೋ ತನಕ ಇವಳಗ್ ನಿದ್ದೆ ಬರಲ್ಲ ಅನ್ಸುತ್ತೆ. ನೆನ್ನೆ ನಿನ್ ಕಿವಿಗೆ ಹಾಕೊಂಡಿದ್ ಬಂಗಾರದ ಓಲೆಗಳು ಇದ್ರಲ್ಲಿದ್ಯಾ? ಓಲೆಗಳ? ಅವು ಹಳೆವೇ, ಹೊಸ್ದೇನಲ್ಲ. ನಾನು ನಿಂತರ ದಡ್ಡಿ ಅಲ್ಲ ವತ್ಸಲ. ನೆನ್ನೆ ನೀನು ಕಿವಿಗೆ ಹಾಕೊಂಡಿದ್ ಓಲೆಗಳನ್ನ ನಾನ್ ನೋಡ್ದೆ. ಸಕ್ಕು ಕೂಡ ತುಂಬಾ ಚೆನ್ನಾಗಿದೆ ಅಂದ್ಲಲ್ಲ? ನಿಮ್ ಕಿವಿಲಿರೋ ಓಲೆಗಳು ತುಂಬಾ ಚೆನ್ನಾಗಿವೆ. ಹೊಸ ತಗೊಂಡ್ರಾ? ಈ ಓಲೆಗಳಲ್ಲಿ ನೀವು ತುಂಬಾ ಅಂದವಾಗಿ ಕಾಣ್ತಿದ್ದೀರಾ. ಏನು ಗೊತ್ತಿಲ್ದ ಅಮಾಯಕಿ ತರ ನಡ್ಕೋಬೇಡ. ಬೇಗ ತೆಗೆದ್ಕೊಡು. ಅಕ್ಕ, ಆ ಓಲೆಗಳನ್ನ ನನ್ ಗಂಡ ಪ್ರೀತಿಯಿಂದ ನನ್ಗೋಸ್ಕರನೇ ತಂದ್ಕೊಟ್ಟಿದ್ದಾರೆ ಅಕ್ಕ. ಅದನ್ನ ನಾನ್ ಕೊಡಲ್ಲ, ನನ್ನ ಹತ್ರನೇ ಇಟ್ಕೋತೀನಿ. ಹಾಗ ನಿನ್ನ ಗಂಡ ಜೂಜಾಡೋದಿಕ್ಕೆ ಮನೆಯಿಂದ 4 ಒಡವೆಗಳನ್ನ ಕಳ್ತನ ಮಾಡಿದಾನೆ. ಆ ಒಡವೆಗಳನ್ನ ನೀನ್ ತಂದ್ಕೊಡ್ತೀಯ ನನಗೆ? ಅಕ್ಕ, ಆಗಿರೋ ನಷ್ಟನ ಯಾರು ತುಂಬ್ಕೊಡ್ತಾರೆ? 4 ಒಡವೆ ಹೇಗೂ ಕೊಡಕ್ಕಾಗಲ್ಲ, ಕನಿಷ್ಠ ಪಕ್ಷ ಒಂದಾದ್ರೂ ಕೊಡ್ತೀನಿ ಅಂತ ಅನ್ಕೋ. ಅರ್ಥ ಆಯ್ತಾ? ಬೇಗ ತಂದ್ಕೊಡು. ಕೊಡು.